ವರ್ಷ ಜಾತ್ರೆಗೆ ಒಮ್ಮೆ ನಾ ಇದನ್ನು ಬಿಡುಗಡೆ ಮಾಡ್ತೀನಿ ರೀ. ಈಗ ಮಾಡಕತ್ತಿನ 10-15 ವರ್ಷ ಆಯ್ತು ರೀ. ಅದೇ ಯೋಗಾಸನ, ಹಗ್ಗ ತಿರುಗಿಸೋದು, ಮಾಯಾಗ ಒಂದು 3 ತಾಸು ಮಕ್ಕೋತೀನಿ. ಇಲ್ಲಿವರೆಗೆ ಯಾರು ನಮ್ಮ ಪ್ರತಿಸ್ಪರ್ಧಿ ಹೊಂದಿಲ್ಲ. ಬಂದವ್ರಿಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಭಾರಿ ಕಾಲ ಹೇಳಿನ. ನನ್ನ ಕಡೆಯಿಂದ 1,000 ಕೊಡ್ತೀನಿ ಹೇಳಿ ಯಾರು ಬಂದಿಲ್ಲ. ಅದಕ್ಕೆ ಇವತ್ತು ನಿಮ್ಮನ್ನು ಕರೆಸಿ ಮಾಡಿದ್ದು ನಮ್ಗೆ ಭಾಳ ಸಂತೋಷ ಆಯಿತು. ಒಂದು 20 ವರ್ಷ ಆಯ್ತು ಯೋಗ ಮಾಡಕತ್ತಿ. ಬಾಯ ಬಿದ್ದು ಕಲ್ತು ಒಂದು 10-15 ವರ್ಷ ಆಯ್ತು. ಬಾಯಿಗೆ ರೀ ಪದ್ಮಾಸನ ಹಾಕಿ ಯೋಗ ನಿದ್ರೆ ಒಳಗೆ ಮಕ್ಕೊಂಬಿಡುದ್ರಿ 3 ತಾಸು. ಹಾಂ ಅದು ತೋರಿಸ್ತೀನಿ. ಕಾಲ ಹಿಂಗೆ ಕಟ್ಟಿನ ಇಲ್ಲ ನಿಮಗೆ ತೋರಿಸ್ತೀನಿ. ಒಮ್ಮೆ ಬೇಡ ಅಂದ್ರೆ ಅದು ಬಿಟ್ಟು ಮಕ್ಕೊಂಬಿಡ್ತೀನಿ. ಒಂದು ಕಮ್ಮಿ 70 ವರ್ಷ. ಈ ವಯಸ್ಸಿನಾಗ ಮಾಡೋದು ಹೆಂಗೆ ಸಾಧ್ಯ? ಸಾಧ್ಯ ಮನುಷ್ಯ ಹುರುಪ ಮಾಡೋದು ತೋರಿಸ್ಬೇಕು. ಆದರೆ ಇಲ್ಲಿವರೆಗೆ ಯಾರ ಕಡೆ 10 ವರ್ಷ ತೊಗೊಂಡಿಲ್ಲ ಮಂದಿಗೆ ತೋರಿಸ್ಬೇಕು ಅನ್ನೋದು. ಒಟ್ಟು ಇಲ್ಲಿವರೆಗೆ ಯಾರು ಆಯಾರ ಮಾಡಿದ್ರೆ 10 ತೊಗೊಂಡಿಲ್ಲ. ಒಟ್ಟು ತೋರಿಸ್ಬೇಕು ಮಂದಿಗೆ ಇದು ಕಲಾ ಐತಿ, ಮಾಯ ಬಿದ್ರೆ ಸಾಯೋದಿಲ್ಲ ಅನ್ನೋದೊಂದು ಲೆಕ್ಕ ಐತಿ. ಇದೇನು ಮಂತ್ರ ಅಲ್ಲ, ಯಂತ್ರ ಅಲ್ಲ, ದೇವರ ಆಶೀರ್ವಾದನೂ ಇಲ್ಲ. ಐತಿ ಪಾಲಿಸ ಬಂದಿಲ್ಲ ಅನ್ನೋಲ್ಲ. ಆದ್ರೆ ಏನದ ಐತಿ ಆಶೀರ್ವಾದ ಅದ. ಆದ್ರೆ ಇನ್ನೇನದ ಗೊತ್ತೇನ್ರಿ, ಇದೊಂದು ಸಾಧನೆ ಅದ. ನೀರಾಗ ಮಕ್ಕೊಳ್ಳೋದು. ಮನುಷ್ಯ ಭಯ ಇರ್ಲಿಕ್ಕಂತಂದ್ರೆ ಸುಮ್ಮ ಆರಾಮ ಮಕ್ಕೋತದ. ಭಯ ಬಿದ್ದೇ ಮಂದಿ ಬಿದ್ದು ಸಾಯ್ತಾರ. ಅದಕ್ಕಾಗಿ ಯಾರು ಕಲ್ತಾರೆ ಯಾರು ತಾವೇ ಕಲ್ತಾರಿ. ಕಲ್ತು ಯಾರೇ ಬರ್ತಾರಂದ್ರೆ ಯಾರು ಬಂದಿಲ್ಲ ಸರ್. ನಾವೇ ವರ್ಷ ಮಾಡಾಕತ್ತೀವಿ. ಸರ್ ಸಾಧ್ಯ 3 ತಾಸು ಇರಲಿ ಸುಮ್ಮ ಮಕ್ಕೋಬೋದು. ಒಮ್ಮೆ ದಾರು ಕುಡಿದಕ್ಕಿಂದ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀನಿ ಸರ್. ಮೆಂಬರ್ ದಾರು ಕುಡಿದಕ್ಕಿಂದ ಒಂದು ಕಡೆ ಹೊಟ್ಟೆ ಹೋಗಿ ಬಿದ್ದೆ ತೇರ್ಲಕ್ಕತ್ತಿ. ಅವತ್ತಿನಿಂದ ನಾನು ಬರ್ತದ ತಕ್ಷಣ ಕೆಲಸ ಇದ್ರಾಗ ಮಾಡಾಕತ್ತೀನಿ ರೀ. ಇದೇ ನಮ್ದು ಇದ್ದು ಇಲ್ರಿ ಉಸಿರಿದ್ದು ಸಾತ್ವಕ್ಕ ಸರ್. ಉಸಿರಿಲ್ರಿ. ಆದ್ರೆ ಈಗ ತಿದಿಗೆ ಊತಾರಲ್ಲ ಸರ್ ಇವರು ಕೊರವೇರು ಬಾವು ಬಾವು ಆ ಪ್ರಕಾರ ಸುಲಿಗೆ ಉಸುಲು ಮಾಡಿಬಿಟ್ಟೆ ಹೋಗ್ತಂದ್ರೆ ಮುಂದೆ ಕಲಾಸ್. ಅದೇ ಯೋಗದಾಗ ಹೋಗಿಬಿಡ್ತಾರೆ ಸುಮ್ಮ. ಒಂದೇ ಉಸುಲು ಒಂದೇ ಲೆಕ್ಕ ತೊಗೋಬೇಕು ಒಟ್ಟು. ಹಾಂ ನಮ್ಮ ಸಿದ್ದರಾಮಪ್ಪ ಸೋಮಪ್ಪ ಗುಂಡಿಗಿರಿ. ನಾವು ಕುಡಾಕ್ಲ ಪೈಕಿ ಲಿಂಗಾಯತರು.